ನೀವು ಆನ್ಲೈನ್ದಾಗ ಯಾವುದಾದ್ರೂ ಫೋನ್ನ ಅಥವಾ ಡಿವೈಸ್ನ ನೀವು ಆರ್ಡರ್ ಮಾಡಿದ್ರಿ ಅಂದ್ರೆ ಅದು ನಿಮ್ಗೆ ಒಳಗೆ ಒಂದೊಂದು ಸಲ ಯೂಸ್ ಮಾಡಿದ್ದು ಬರೋ ಚಾನ್ಸ್ ಇರ್ತೈತಿ. ಮತ್ತು ಅದ್ರೊಳಗೆ ಈ ಟೈಮ್ ಒಳಗೆ ಅಂದ್ರೆ ಬಿಗ್ ಬಿಲಿಯನ್ ಡೇ ನಡ್ಲಿಕ್ಕತ್ತೈತಲ್ಲ, ಇಂಥ ಟೈಮ್ ಒಳಗೆ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ ಬರೋ ಚಾನ್ಸ್ ಭಾಳ ಇರ್ತೈತಿ. ಅದಕ್ಕೆ ನೀವು ಐಫೋನ್ನ ಯಾವ ರೀತಿ ಅದು ಒರಿಜಿನಲ್ಲಿ ಐತಿಲ್ಲ ಮತ್ತು ಯಾರು ಯೂಸ್ ಮಾಡಿಲ್ಲ, ಹೊಸ ಐಫೋನ್ ಐತಿಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಾಗ ತಿಳ್ಕೊಂಬ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಮೊದಲು ಒಂದು ಸಲ ನೀವು ಕವರ್ನ ಪ್ಯಾಕಿಂಗ್ನ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ರಿ. ನಾನು ಆಲ್ರೆಡಿ ಓಪನ್ ಮಾಡೀನಿ, ಅದಕ್ಕೆ ನಂದು ಇಲ್ಲಿ ಸ್ಟಿಕ್ಕರ್ ರಿಮೂವ್ ಆಗೈತಿ. ಫ್ಲಿಪ್ಕಾರ್ಟ್ನವ್ರು ಏನು ಮಾಡ್ತಾರೆ, ಒಳಗೊಂದು ಐಫೋನ್ದು ಸೀಲ್ ಇರ್ತೈತಿ, ಅದ್ರ ಮ್ಯಾಗ ಫ್ಲಿಪ್ಕಾರ್ಟ್ನವ್ರನ್ನೂ ಒಂದು ಎಕ್ಸ್ಟ್ರಾ ಸೀಲ್ ಹಾಕಿರ್ತಾರೆ. ಫ್ಲಿಪ್ಕಾರ್ಟ್ನಿಂದ ಓಪನ್ ಬಾಕ್ಸ್ ಡೆಲಿವರಿ ಇರ್ತೈತಿಲ್ಲ, ಅದಕ್ಕೋಸ್ಕರ ಅವರೇ ಓಪನ್ ಮಾಡ್ಯಾರ. ಅವ್ರು ಓಪನ್ ಮಾಡ್ತಾರೆ, ಅವ್ರು ಓಪನ್ ಮಾಡಿ ಮೊಬೈಲ್ನ ನಿಮ್ಮ ಕೈಯಾಗ ಕೊಡ್ತಾರೆ. ಕಾಟ್ ಮ್ಯಾಕ ನೀವು ಮೊದಲು ಏನು ಮಾಡ್ರಿ ಅಂದ್ರೆ ಒಂದು ಸಲ ಫಿಸಿಕಲ್ ಕಂಡೀಷನ್ ನೋಡ್ರಿ. ಡೆಂಟ ಅಥವಾ ಎಲ್ಲರೂ ಕ್ರ್ಯಾಚಸ್ಗಳು ಅದಾವೇನು ಚೆಕ್ ಮಾಡ್ಕೊರಿ. ಡಿಸ್ಪ್ಲೇ ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ಅಂತ ನಾವು ಒಂದು ಸಲ ಚೆಕ್ ಮಾಡಿರಿ. ಚೆಕ್ ಮಾಡಿದ್ಮ್ಯಾಗ ಓಪನ್ ಮಾಡಿರಿ. ನಾನು ಆಲ್ರೆಡಿ ಓಪನ್ ಮಾಡೀನಿ. ಈ ರೀತಿ ಒಂದು ಐ ಬಟನ್ ಇರ್ತೈತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ಸೀರಿಯಲ್ ನಂಬರ್ ಅಂತ ಇರ್ತೈತಿ ನೋಡಿ, ಅದು ಮತ್ತು ನಿಮ್ಮ ಬಾಕ್ಸ್ ಮೇಲಿರುವಂಥ ಸೀರಿಯಲ್ ನಂಬರ್ ಎರಡು ಮ್ಯಾಚ್ ಆಗಬೇಕು. ಎರಡು ಮ್ಯಾಚ್ ಆಯ್ತಂದ್ರೆ ನಿಮ್ಮ ಮೊಬೈಲ್ ಒರಿಜಿನಲ್ ಅಂದಂಗೆ. ಅದು ಆದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಐಫೋನ್ ಓಪನ್ ಮಾಡಿರಿ. ಓಪನ್ ಮಾಡಿದ್ಮ್ಯಾಗ ಸೆಟ್ಟಿಂಗ್ಸ್ನ ಓಪನ್ ಮಾಡಿರಿ. ಇಲ್ಲಿ ಜನರಲ್ದಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಅಬೌಟ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ನಮ್ಮ ಫೋನ್ ಮಾಡೆಲ್ ನಂಬರ ಮತ್ತು ಸೀರಿಯಲ್ ನಂಬರ್ ಎಲ್ಲ ಇದ್ರೊಳಗೆ ಇರ್ತೈತಿ. ಮಾಡೆಲ್ ನೇಮ ಮತ್ತು ಸೀರಿಯಲ್ ನಂಬರ ಮತ್ತು ಮಾಡೆಲ್ ನಂಬರ್ ಎರಡೂ ಅದಾವ. ಇದ್ರೊಳಗೆ ಮಾಡೆಲ್ ನೇಮ್ ಎಮ್ ನಿಂತ ಸ್ಟಾರ್ಟ್ ಆಗಬೇಕು, ಅಂದ್ರೆ ಅದು ಹೊಸ ಐಫೋನ್ ಆದಂದಂಗೆ. ಅದು ಆದ್ಮೇಲೆ ಈ ಸೀರಿಯಲ್ ನಂಬರ್ ನೀವು ಒಂದು ಅಲ್ಲಿ ಕಾಪಿ ಮಾಡ್ಕೋಬೋದು. ಇಲ್ಲ ಅಂದ್ರೆ ನೀವು ಇನ್ನೊಂದು ಮೊಬೈಲ್ ತೊಗೊರಿ. ಅಕಸ್ಮಾತ್ ನಿಮ್ಗೆ ಇದೇ ಮೊಬೈಲ್ ಒಳಗೆ ನೆಟ್ವರ್ಕ್ ಕನೆಕ್ಷನ್ ಇತ್ತಂದ್ರೆ ಇದನ್ನು ಕಾಪಿ ಮಾಡ್ಕೊರಿ. ಇದ್ರೊಳಗೆ ಕ್ರೋಮ್ನ ಓಪನ್ ಮಾಡಿರಿ. ಓಪನ್ ಮಾಡಿದ್ಮ್ಯಾಕ ಐಫೋನ್ ಸೀರಿಯಲ್ ನಂಬರ್ ಚೆಕ್ ಅಂತೇಳಿ ಸರ್ಚ್ ಮಾಡಿರಿ. ಇಲ್ಲಿ ಮೊದಲನೇ ವೆಬ್ಸೈಟ್ ಐತಲ್ಲ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮ ಸೀರಿಯಲ್ ನಂಬರ್ನ ಎಂಟ್ರ್ ಮಾಡಿರಿ. ಎಂಟ್ರ್ ಮಾಡಿದ್ಮ್ಯಾಕ ಇಲ್ಲಿ ಇದು ಯಾವ ಮಾಡೆಲ್ ಐತಿ ಮತ್ತು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗೈತಿ ಮತ್ತು ಯಾವಾಗ ಆ್ಯಕ್ಟಿವೇಶನ್ ಆಗೈತಿ ಅಂತೇಳಿ ಈ ಡೇಟ್ ತೋರಿಸ್ತಾರೆ. ಆ ಆ್ಯಕ್ಟಿವೇಶನ್ ಮಾಡಿದ್ದು ಡೇಟಾ ಮತ್ತು ನೀವು ಆ್ಯಕ್ಟಿವೇಶನ್ ಮಾಡಿದ್ದು ಎರಡೂ ಒಂದೇ ಆಗಿತ್ತಂದ್ರೆ ಅದು ಒರಿಜಿನಲ್ ಆಗಿರ್ತೈತಿ. ಒಂದು ವೇಳೆ ಅದನ್ನು ಯಾರಾದರೂ ಯೂಸ್ ಮಾಡಿದ್ದಿತ್ತಂದ್ರೆ ಇಲ್ಲಿ ಆ್ಯಕ್ಟಿವೇಶನ್ ಡೇಟಾ ಹಳಿದಿರ್ತೈತಿ. ಅದು ಒಂದು ಸಲ ನೀವು ಚೆಕ್ ಮಾಡಿರಿ. ಮತ್ತು ಇಲ್ಲಿ ಕೆಳಗಡೆ ಬಂದರೆ IMEI ನಂಬರ್ ಇರ್ತೈತಿ, ಅದನ್ನು ಬಾಕ್ಸ್ ಮೇಲೆ ಇರ್ತೈತಿ. ಅವೆರಡು ಒಂದೇ ಅದಾವಿಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೋರಿ. ಮತ್ತು ಸೇಮ್ ಕ್ರೋಮ್ನ ಓಪನ್ ಮಾಡಿರಿ. ಅಲ್ಲಿ ಐಫೋನ್ IMEI ನಂಬರ್ ಅಂತೇಳಿ ಟೈಪ್ ಮಾಡಿರಿ. ಈ ಮೊದಲೇ ವೆಬ್ಸೈಟ್ ಬರ್ತೈತಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಕ ನಾವು ಕಾಪಿ ಮಾಡಿರೋಂಥ ನಮ್ಮ IMEI ನಂಬರ್ನ ಇಲ್ಲಿ ಟೈಪ್ ಮಾಡಿರಿ. ಇಲ್ಲಿ ಎಂಟ್ರ್ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಮತ್ತು ನಮ್ಮ ಎಲ್ಲ ಒಟ್ಟು ಮೊಬೈಲ್ ಡೀಟೇಲ್ಸ್ ಬರ್ತಾವೆ, ಅವೆಲ್ಲ ಕರೆಕ್ಟ್ ಅದಾವಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿರಿ. ಇದೆಲ್ಲ ನೀವು ಡೆಲಿವರಿ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬರೀ ಫೋನ್ ಕಂಡೀಷನ್ ನೋಡ್ಕೊರಿ. ಅದಾದ್ಮೇಲೆ ಚಾರ್ಜಿಂಗ್ ಕೇಬಲ್ ಐತಿಲ್ಲ ಅಂತೇಳಿ ಅದು ನೋಡಿರಿ. ನೀವು ಡೈರೆಕ್ಟ್ ಬರೀ ಇಲ್ಲಿ ಸೀರಿಯಲ್ ನಂಬರ್ ಇರ್ತೈತಲ್ಲ, ಅದು ಒಂದು ಸಲ ಚೆಕ್ ಮಾಡಿರಿ. ಮತ್ತು ಬಾಕ್ಸ್ ಮೇಲೆ ಇರುವಂಥ ಸೀರಿಯಲ್ ನಂಬರ್ನ ಚೆಕ್ ಮಾಡಿರಿ. ನೀವು ಆ ಸೀರಿಯಲ್ ನಂಬರ್ನ ಇನ್ನೊಂದು ಫೋನ್ ಒಳಗೆ ಕ್ರೋಮ್ ಓಪನ್ ಮಾಡಿ ನಾ ಆಗಲೇ ಹೇಳ್ದಲ್ಲ ಆ ರೀತಿ ಸೀರಿಯಲ್ ನಂಬರ್ ಐಫೋನ್ ಸೀರಿಯಲ್ ನಂಬರ್ ಚೆಕ್ ಅಂತೇಳಿ ಟೈಪ್ ಮಾಡಿ ಅದ್ರೊಳಗೆ ನೋಡಿರಿ ಆ್ಯಕ್ಟಿವೇಶನ್ ಯಾವಾಗ ಆಗೈತೆ ಅಂತೇಳಿ. ಇನ್ನೂ ಆ್ಯಕ್ಟಿವೇಶನ್ ಮಾಡಿದ್ದಿಲ್ಲ ಅಂದ್ರೆ ಆ್ಯಕ್ಟಿವೇಟ್ ಯುವರ್ ಡಿವೈಸ್ ಅಂತ ಬರ್ತೈತಿ. ನೀವು ಅಕಸ್ಮಾತ್ ಆ್ಯಕ್ಟಿವೇಶನ್ ಮಾಡಿದ್ದಿಲ್ಲ ಅಂದ್ರೆ ಇದಾದಮೇಲೆ ನೀವು ಅವ್ರಿಗೆ OTP ಕೊಡ್ರಿ. ಅವ್ರ OTP ಮೊದಲೇ ಕೇಳ್ತಿರ್ತಾರೆ, ನೀವು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಾವು ಒಂದು ಸಲ ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಕೊಡ್ತೀನಿ ಅಂತ ಹೇಳ್ರಿ ಅವರಿಗೆ. ಅವ್ರಿಲ್ಲ ಕೊಡ್ರಿ ಅಂತಾರೆ, ನೀವು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಕರೆಕ್ಟ್ ಇದೆ ಅನಿಸಿದ್ಮೇಲೆ ನೀವು OTPನ ಕೊಡ್ರಿ. ಅಲ್ಲಿವರೆಗೂ ಕೊಡೋಕೆ ಹೋಗ್ಬೇಡ್ರಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮಿ. ಬಾಯ್.